ಅದರ ಆಪೋಸಿಟಲ್ಲಿರ್ತಕ್ಕಂಥದ್ದು ನಾರ್ತ್ ಈಸ್ಟ್ ಇರ್ತಕ್ಕಂಥದ್ದು ಶಿವ ಅಥವಾ ಒಂದು ಗುರು ಅಂತ ನಾವು ಕರ್ಕೋಬೋದು. ಎರಡೂ ಕೂಡ ಆಪೋಸಿಟಲ್ಲಿರ್ತಕ್ಕಂಥದ್ದು. ಅಂದರೆ ನಮಗೆ ರಾಕ್ಷಸತ್ವನೂ ಇರ್ತಕ್ಕಂಥದ್ದು, ದೈವತ್ವನೂ ಇರ್ತಕ್ಕಂಥದ್ದು ಸಮಾನತೆಯಿಂದ ಇದ್ದಾಗ ಅಲ್ಲಿ ಸಂಸಾರ ನಡೆಯುತ್ತೆ, ಅಲ್ಲಿ ಸನ್ಯಾಸತ್ವ ಇಲ್ಲ. ಸನ್ಯಾಸತ್ವ ಅಂತಂದರೆ ಅದು ಕಂಪ್ಲೀಟ್ ದೈವತ್ವ. ಸಂಸಾರ ಅಂತಂದರೆ ಅಲ್ಲಿ ಸ್ವಾರ್ಥ ಇದ್ದರೆ ಮಾತ್ರನೇ ಸಂಸಾರ ಅಂತ ನಾವು ಕರಿತೀವಿ. ಸೊ ಆ ವಿಚಾರದಲ್ಲಿ ನಾವು ಫಸ್ಟು ನಮ್ಮ ಮನೆ ಕಟ್ಟಿರ್ತಕ್ಕಂಥ ಈ 4 ಝೋನು 0 ಡಿಗ್ರಿಗೆ ಇರಬೇಕು. ನಾರ್ತ್ 0 ಡಿಗ್ರಿಗೆ ಬರುತ್ತಾ ನೋಡಬೇಕು. ಇದನ್ನು ಹೇಗೆ ನಾವು ನೋಡ್ಕೋಬೋದು ಅಂತಂದರೆ, ನೀವು ಮನೆ ಏನಾದ್ರು ಕಟ್ಟಿದರೆ ಬ್ರಹ್ಮಸ್ಥಾನಕ್ಕೆ ಹೋಗಿ ಒಂದು ಈ ಕಾಂಪಾಸ್ ಅಂತ ಬರ್ತಕ್ಕಂಥದ್ದನ್ನು ಕಾಂಪಾಸ್ ತೊಗೊಂಡು ಆ ಬ್ರಹ್ಮಸ್ಥಾನದಲ್ಲಿ ಆ ಕಾಂಪಾಸ್ ಕರೆಕ್ಟಾಗಿ ಇಟ್ಟು ಕರೆಕ್ಟಾಗಿ 0 ಡಿಗ್ರಿಗೆ ಇಡಿ. ಭಾಳ ಸುಲಭವಾಗಿರ್ತಕ್ಕಂಥ ನಿಮ್ಮ ಮನೆಯಲ್ಲೇ ವಾಸ್ತುದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ನಿಮ್ಮ ಉತ್ತರದ ಗೋಡೆ. ಆಮೇಲೆ ನೀವು ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ಳಿ, ಮೊಬೈಲಲ್ಲಿರ್ತಕ್ಕಂಥ ಕಾಂಪಾಸ್ನ ಇಡಿ. ಆ ಮೊಬೈಲ್ ಇಡ್ತಕ್ಕಂಥ ಒಂದು ಸ್ಟ್ರೈಟಾಗಿ ನಿಮಗೆ ನಾರ್ತ್ ಕಡೆನೇ ಇದ್ದರೆ ವಾಸ್ತುದೋಷ ಇಲ್ಲ. ಸ್ವಲ್ಪ ಈ ಕಡೆ ಟಿಲ್ಟ್ ಆಗಿದೆ, ಸ್ವಲ್ಪ ಈ ಕಡೆ ಟಿಲ್ಟ್ ಆಗಿದೆ ಅಂದರೆ ವಾಸ್ತುದೋಷ ಅಷ್ಟೇ. ವೆರಿ ಸಿಂಪಲ್. ನಿಮ್ಮ ಮನೇಲೇ ಕೂತು ಮಾಡ್ತಕ್ಕಂಥ ಒಂದು ಸಿಂಪಲ್ ಎಕ್ಸಾಂಪಲ್ಲು. ಇದನ್ನು ನೀವು ಮಧ್ಯಭಾಗ ಅಂದರೆ ಬ್ರಹ್ಮಸ್ಥಾನ, ನಿಮ್ಮ ಮನೆಯ ಒಂದು ಮಧ್ಯಭಾಗ ಅಂದರೆ ಹಾಲಲ್ಲೇ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಹಾಲಲ್ಲಿ ಕೂತ್ಕೊಳ್ಳಿ, ಆ ಕಡೆ ನಿಮಗೆ ಉತ್ತರದ ಗೋಡೆ ಸಿಗುತ್ತೆ, ಗೋಡೆ ಕಾಣಿಸುತ್ತೆ. ಸೊ ಅದು ಕರೆಕ್ಟಾಗಿ ನೀವು ಈ ಥರ 0 ಡಿಗ್ರಿಗೆ ಮಾಡ್ಕೊಳ್ಳಿ, ಕಾಂಪಾಸ್ನ 0 ಡಿಗ್ರಿಗೆ ಮಾಡ್ಕೊಳ್ಳಿ. ಏನಾದ್ರು ಸ್ವಲ್ಪ ಇದು ಸ್ಟ್ರೈಟಾಗಿದೆ ಆ ಗೋಡೆಗೆ ಇದೆ ಅಂತಂದರೆ ನಿಮ್ಮದು ವಾಸ್ತುದೋಷನೇ ಇಲ್ಲ, ಪರ್ಫೆಕ್ಟಾಗಿರ್ತಕ್ಕಂಥದ್ದು. ಏನಾದ್ರು ಆ ಮೊಬೈಲ್ ಸ್ವಲ್ಪ ಈ ಕಡೆ ಟಿಲ್ಟ್ ಮಾಡಿದ, ಈ ಕಡೆ 0 ಡಿಗ್ರಿ ಬಂತು ಸರ್, ಈ ಕಡೆ 0 ಡಿಗ್ರಿ ಬಂತು ಅಂದರೆ ನಿಮ್ಮದು ಮನೆ ಟಿಲ್ಟ್ ಆಗಿದೆ. ಅಲ್ಲಿಂದನೇ ಶುರು ಆಯಿತು, ವಾಸ್ತು ಕಾಂಪ್ಲೈನ್ಸ್ ಇಲ್ಲವೇ ಇಲ್ಲ. ಆದರೆ ಶೇಕಡ ಎಷ್ಟು % ಬರುತ್ತೆ ಅಂತಂದರೆ 90% ಮನೆಗಳು ವಾಸ್ತು ಕಾಂಪ್ಲೈನ್ಸ್ ಬರೋದೇ ಇಲ್ಲ 0 ಡಿಗ್ರಿಗೆ. ಆದರೆ ನಾವೇನು ಮಾಡ್ತೀವಿ, ಈ ಮನೇಲಿರ್ತಕ್ಕಂಥವ್ರು ಮತ್ತು ಯಜಮಾನ್ರೆಲ್ಲ ವಾಸ್ತು ಪ್ರಕಾರ ಕಟ್ಟಿದ್ದೀವಿ ರೀ, ಈ ಕಡೆ ಮೂಲೆಯಲ್ಲಿ ಅಗ್ನಿ ಮೂಲೆ ಅಡುಗೆ ಮನೆ ಹಾಕಿದ್ದೀವಿ, ಯಾಕಂದರೆ ಪೂರ್ವ ಇದು ನಮ್ಗೆ ಗೊತ್ತಿದೆ, ಪೂರ್ವದ ಪಕ್ಕದಲ್ಲೇ ಅಡುಗೆ ಮನೆ ಇದೆ. ಸೊ ಅದ್ರ ಪಕ್ಕದಲ್ಲಿ ಈ ಕಡೆ ಒಂದು ಟಾಯ್ಲೆಟ್ ಹಾಕ್ಬಿಟ್ಟು ಆ ಕಡೆ ಕಾರ್ನರಲ್ಲಿ ಕುಬೇರ ಮೂಲೆ, ಅದೊಂದು ತಲೆಯಲ್ಲಿ ಒಕ್ಬಿಟ್ಟಿದೆ ಕುಬೇರ ಮೂಲೆ ಅಂತ. ಕುಬೇರ ಮೂಲೆ ಅನ್ನೋದೇ ಇಲ್ಲ ಎಲ್ಲೂ. ದುಡ್ಡಿಡೋ ಜಾಗನ ಅಲ್ಲಿ ವಾಸ್ತು ಪ್ರಕಾರ ರಾಹುವಿನ ಸ್ಥಾನ ಅದು. ಕುಬೇರ ಮೂಲೆ ಬರ್ತಕ್ಕಂಥದ್ದು ನಾರ್ತಲ್ಲಿ, ಅದನ್ನು ಕುಬೇರ ಮೂಲೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕುಬೇರ ಮೂಲೆನೂ ಹಿಂದೆ ಮುಂದೆ ನಾವು ಆದಾಗ ಪ್ರಾಬ್ಲಮ್ ಆಗುತ್ತೆ. ನನ್ನ ವಾಸ್ತು ಕ್ಲಾಸಸ್ಸಲ್ಲಿ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಏನು ಹೋಗ್ತೀವಿ ಅಂತಂದರೆ, ಇಲ್ಲಿ 4 ಮಾತ್ರ ನೋಡಿದ್ರಲ್ವಾ, ನಾನು ನನ್ನ ಕ್ಲಾಸಸ್ಸಲ್ಲಿ 32 ಹೇಳ್ಕೊಡ್ತೀನಿ. 4 ಅಲ್ಲ, 8 ಅಲ್ಲ, 16 ಅಲ್ಲ, ಅದರ ಡಬ್ಬಲ್ಲು 32 ಝೋನಲ್ಲೂ ಕೂಡ ಇದು ಸ್ವಲ್ಪ ಟಿಲ್ಟ್ ಆಗಿದೆ. 32 ಝೋನ್ ಎಷ್ಟು ಚೇಂಜಸ್ ಆಗುತ್ತೆ.